ಹಾಯ್ ಎಲ್ರಿಗೂ ನಮಸ್ತೆ. ನಿಮಗೆ ಈಗ ಆಲ್ರೆಡಿ ಗೊತ್ತಿರುವ ಹಾಗೆ VA ಅಧಿಸೂಚನೆಯಾಗಿದೆ. ಸೊ VAಗೆಲ್ಲ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ ಅವರಿಗೊಂದು ಸ್ವಲ್ಪ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ಬೋದು. ಸೊ ಕೆಲವರಿಗೆ ಗೊತ್ತಿರಲ್ಲ VA ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ, ಮತ್ತು ಮಾರ್ಕ್ಸ್ ಎಷ್ಟಿರುತ್ತೆ, ಯಾವ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಏನೆಲ್ಲ ಟಾಪಿಕ್ಸ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿದೆ. VA ಎಕ್ಸಾಮ್ 2 ಪೇಪರ್ ಇರುತ್ತೆ. ಪೇಪರ್ 1ನಲ್ಲಿ 100 ಮಾರ್ಕ್ಸ್ ಇರುತ್ತೆ, ಪೇಪರ್ 2ನಲ್ಲಿ ಕೂಡ 100 ಮಾರ್ಕ್ಸ್ ಇರುತ್ತೆ. ಒಟ್ಟಾರೆಯಾಗಿ 2 ಗಂಟೆ ಇರುತ್ತೆ ಇದಕ್ಕೆ. ಪೇಪರ್ ಪ್ರತಿಯೊಂದಕ್ಕೂ 2 ಗಂಟೆ ಟೈಮಿಂಗ್ ಇರುತ್ತೆ. ಸೊ ಹಾಗಿದ್ರೆ ಪೇಪರ್ 1ನಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಕೇಳ್ತಾರೆ ಅನ್ನೋದನ್ನು ಮೊದಲು ನೋಡೋಣ. ಫಸ್ಟ್ ನೋಡಿ, ಇಲ್ಲಿ ಪೇಪರ್ 1ನಲ್ಲಿ 100 ಅಂಕಗಳು, 100 ಪ್ರಶ್ನೆಗಳು, 2 ಗಂಟೆ ಟೈಮಿಂಗು. ಫಸ್ಟ್ ಒನ್ ಏನಿರುತ್ತೆ ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ, ಅಂದರೆ ಪ್ರಚಲಿತ ಘಟನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ದೈನಂದಿನ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಭಾರತೀಯ ಸಂವಿಧಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಭಾರತ ಇತಿಹಾಸ ಅಂದರೆ ಕರ್ನಾಟಕ ವಿಶೇಷ ಉಲ್ಲೇಖದೊಂದಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳದ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೂ ರಾಜ್ಯ ಮತ್ತು ಸಾಂಸ್ಥಿಕ ಆಡಳಿತದ ಬಗ್ಗೆ ಕೇಳ್ತಾರೆ. ಹಾಗೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣ ಸಹಕಾರ ಸಂಘಗಳು ಇವೇ ಇಂಪಾರ್ಟೆಂಟ್. ಇದ್ರ ಬಗ್ಗೆನೇ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಹಾಗೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಕೂಡ ಕೇಳ್ತಾರೆ. ಲಾಸ್ಟ್ ಒನ್ ಪರಿಸರ ಮತ್ತು ಅಭಿವೃದ್ಧಿ ವಿಷಯಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಪೇಪರ್ 2ನಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ ಇದ್ರ 3 ಬಗ್ಗೆ ಕೂಡ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸಾಮಾನ್ಯ ಕನ್ನಡದಲ್ಲಿ ಏನೆಲ್ಲ ಕೇಳ್ತಾರೆ ಅಂತಂದರೆ, ಯಾವ ವಿಷಯವು ಒಳಗೊಂಡಿರುತ್ತೆ ಅಂದರೆ ವ್ಯಾಕರಣ, ಪದಬಂಧ, ಅರ್ಥಗಳು, ಪ್ರವಾದಿ ಮತ್ತು ನುಡಿಗಟ್ಟುಗಳ ಬಗ್ಗೆ ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಹಾಗೆ ಇಂಗ್ಲೀಷಲ್ಲಿ ಕೂಡ ಹಾಗೆ ಸಮಾನಾರ್ಥಕ, ವಿರುದ್ಧಾರ್ಥಕ, ಹಾಗೆ ಗ್ರಾಮರ್ ಬಗ್ಗೆ, ವೊಕ್ಯಾಬ್ಯುಲರಿ ಬಗ್ಗೆ ಈ ರೀತಿಯಾಗಿ ಕೂಡ ಕ್ವಶನ್ಸ್ನ ಕೇಳ್ತಾರೆ. ಹಾಗೆ ಕಂಪ್ಯೂಟರ್ ಜ್ಞಾನ ಅಂತ ಹೇಳಿದ್ರೆ ಮೂಲಭೂತ ಕಂಪ್ಯೂಟರ್ ಜ್ಞಾನದ ಬಗ್ಗೆ, MS ಆಫೀಸು, ಇಂಟರ್ನೆಟ್ಟು, ಇಮೇಲು ಈ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಪೇಪರ್ 1 ಹಾಗೆ ಪೇಪರ್ 2 ಕೂಡ 100 ಮಾರ್ಕ್ಸಿಗಿರುತ್ತೆ. ಅಂದರೆ 100 ಪ್ರಶ್ನೆಗಳಿಗೆ 100 ಅಂಕ. ಒಟ್ಟಾರೆಯಾಗಿ ಪರೀಕ್ಷಾ ಅವಧಿ 2 ಗಂಟೆ ಇರುತ್ತೆ. ಸೊ ಗೊತ್ತಾಯ್ತಲ್ವಾ VAಗೆ ಪೇಪರ್ 1ನಲ್ಲಿ ಯಾವ ರೀತಿಯಾಗಿರುತ್ತೆ ಕ್ವಶನ್ಸು, ಪೇಪರ್ 2ನಲ್ಲಿ ಯಾವ ರೀತಿಯಾಗಿ, ಅಂದರೆ ಯಾವ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಇನ್ನೇನಾದರೂ ನಿಮಗೆ VA ಎಕ್ಸಾಮ್ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಪ್ರತಿಯೊಂದು ಕಮೆಂಟ್ಗೂ ಕೂಡ ನಾನು ಉತ್ತರವನ್ನು ನೀಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ.